ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕರಿಗೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮ್ಮ ಹಿರಿಯ ಕಲಾವಿದರು ಆದಂಥ ಜಾನಪದದಲ್ಲಿ ಹೆಚ್ಚು ತಮ್ಮದೇ ಆದಂಥ ಒಂದು ಮೆರಗನ್ನು ಒಂದು ಯಶಸ್ಸನ್ನು ಗಳಿಸಿದಂಥ ಹಿರಿಯ ಒಂದು ಸಂಗೀತದ ಮುಸ್ತದ್ದಿ ಇವತ್ತ ಒಂದು ವಿಶೇಷವಾಗಿ ಆಮಂತ್ರಣ ಮಾಡ್ತಾ ಇದ್ದೇನೆ. ಅವರು ಬೇರೆ ಯಾರು ಅಲ್ಲ, ಅವರೇ ನಿಜಾಮ್ ಅಲ್ಲಾ ಖಾನ್ ಅವರು. ನಿಜಾಮ್ ಅಲ್ಲಾ ಖಾನ್ ಅವರು ಸುಮಾರು 70ರ ದಶಕದಿಂದ ಹಿಡ್ಕೊಂಡು ಈ ಒಂದು 2025 ದಶಕದ ತನಕ ತಮ್ಮದೇ ಆದಂಥ ಒಂದು ಮೆರಗನ್ನು ಮೆರೆದಿದ್ದಾರೆ. ಹಲವಾರು ಜನಪದ ಗೀತೆಗಳನ್ನು ರಾತ್ರಿ ನಾನಿಗೆ ಭೇಟಿಗೆ ಬರ್ತೇನೆ ತೆರೆದೇ ಬಿಡಬೇಕು ಅಂತಕ್ಕಂಥ ಹಲವಾರು ಹಾಡುಗಳನ್ನು ಚಲೋ ಜನಪದ ಗೀತೆಗಳನ್ನು ಹಾಡಿ ನಮ್ಮನ್ನು ಯುವಕರ ಒಂದು ತಲೆಯಲ್ಲಿ ಗುಂಪಲ್ಲಿ ಬಿಡಿಸಿದಂಥ ಒಳ್ಳೆ ಹಾಡುಗಾರ, ಹಿರಿಯ ಜಾನಪದ ಸಾಹಿತ್ಯದ ಮೆರಗನ್ನು ನೀಡಿದಂಥ ನಿಜಾಮ್ ಅಲ್ಲಾ ಖಾನ್ ಅವರ ಒಂದು ಪರಿಚಯವನ್ನು ನಾನು ಇವತ್ತು ಮಾಡಲಿಕ್ಕೆ ಒಂದು ತಮ್ಮ ಮುಂದೆ ತರ್ತಾ ಇದ್ದೇನೆ. ನಮಸ್ಕಾರ ಕಾಕಾರ. ನಮಸ್ಕಾರ. ಮತ್ತೇನ್ರಿ ಆರಾಮ ಹೇಳಿ. ಮತ್ತೇನ್ರಿ ತಾವು ನಿಜಾಮ್ ಅಲ್ಲಾ ಖಾನ್ ಅಂತಂದ್ರೆ ಇಡೀ ನಮ್ಮ ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ, ಆ ಕಡೆ ಕೇರಳ, ಆಂಧ್ರದಲ್ಲಿ ಕೂಡ ನಿಜಾಮ್ ಅಲ್ಲಾ ಖಾನ್ ಅಂತೇಳಿ ಅಂದ್ರೆ ಎಲ್ಲರೂ ತಮ್ಮನ್ನು ಹೆಚ್ಚು ನೆನೆಸ್ತಾರೆ ಜನಗಳು. ನಿಮ್ಮ ಹಲವಾರು ನಿಮ್ಮ ಒಂದು ಆಡಿಯನ್ಸ್ ಕೂಡ ಹೆಚ್ಚಿದ್ದಾರೆ. ನೀವು ಪ್ರಪ್ರಥಮವಾಗಿ ಈ ಒಂದು ಜನಪದ ಗೀತೆಯನ್ನು ಹಾಡ್ತಕ್ಕಂಥ ಒಂದು ಪ್ರಾರಂಭಿಕವಾಗಿ ಯಾವ ರೀತಿಯಾಗಿ ರೂಢಿ ಬೆಳೆಸ್ಕೊಂಡ್ರಿ ತಾವು ಚಿಕ್ಕವರಿದ್ದಾಗ? ನೋಡ್ರಿ, ನಾನು ಸುಮಾರು 15 ವರ್ಷದವಿದ್ದಾಗ ಆವಾಗ ನನಗೆ ಢೋಲಕ್ ಬಾರಿಸೋದು ಹುಚ್ಚ. ಢೋಲಕ್ ಬಾರಿಸೋದು ಗುಂಗ. ಮೊದಲು ನಾನು ಢೋಲಕ್ ಬಾರಿಸೋದು ಪ್ರಾರಂಭ ಮಾಡಿ ಆಮೇಲೆ ಹಾಡುವಂಥ ಒಂದು ಗುಂಗು ಬಂದ ನಂತರ ನಾನು ಜನಪದ ಗೀತೆ ಹಾಡಬೇಕು. ಈಗ ಜನ ಹಾಡ್ತಾರಲ್ಲ ಆ ಟೈಪ್ ಅಲ್ಲ. ಏನು ಹಾಡಿದ್ರೆ ಅದ್ರೊಳಗೆ ನೀತಿ ಇರಬೇಕು, ಬುದ್ಧಿ ಮಾತಿರ್ಬೇಕು, ಹಿರಿಯರು ಕೇಳಬೇಕು, ಹೆಣ್ಣು ಮಕ್ಕಳು ಕೇಳಬೇಕು, ಹುಡುಗರಿಗೆ ಹುಡುಗ ಬರುವಂತ ಹಾಡುಗಳು ಹಾಡಿದ್ದೆ. ಏನು ಹಾಡಿದ್ರು ರೈತರಿಗೆ ಸಂಬಂಧ ಇಟ್ಟ, ಮತ್ತ ಹಿರಿಯರಿಗೆ ಸಂಬಂಧ ಇಟ್ಟ, ಮನುಷ್ಯಾಗಿ ಒಂದು ಬುದ್ಧಿ ಮಾತಿಟ್ಟ ಈ ಟೈಪ್ ಹಾಡಿ ಈ ಕರ್ನಾಟಕ ಅಷ್ಟಲ್ಲ, ಕೆಲವು ಹೊರಗಿನ ರಾಜ್ಯ, ರಾಜಸ್ಥಾನ, ಗುಜರಾತ, ಗೋವಾ, ತಮಿಳುನಾಡು, ಆಂಧ್ರ ಎಲ್ಲ ಕಡೆ ಹೋಗೇನಿ. ಯಾಕಂದ್ರೆ ಅಲ್ಲಿ ಕನ್ನಡ ಬರ್ಲಿಕ್ಕೂ ಅವೇ ಹಾಡು ನಾನು ಹಿಂದಿ ಮಾಡಿ ಅಲ್ಲಿ ಹಾಡೇನಿ. ಹಿಂದಿ ಮಾಡಿ ಅಲ್ಲಿ ಹಾಡಿ ಹಾಡೇನಿ. ಈ ಕರ್ನಾಟಕದಾಗಂತೂ ಒಂದು ಊರ್ ನನ್ನ ಕಾರ್ಯಕ್ರಮ ಕೊಡೋದು ಎಲ್ಲ ಕಡೆ ಕಾರ್ಯಕ್ರಮ ನಾ ಕೊಟ್ಟೇನಿ. ಮತ್ತು ಈ ಜನಪದ ಕಲೆ ಅನ್ನೋದು ನನಗೆ ಕರ್ನಾಟಕ ತುಂಬ ಹಬ್ಬುವಂತ ಹೆಸರು ಮಾಡ್ಕೊಳ್ಳುವಂತ ಒಂದು ಅವಕಾಶ ಮಾಡಿಕೊಟ್ಟೈತಿ ಈ ಜಾನಪದ ಕಲೆ. ಇವತ್ತಿನಿಂದ ನಮ್ಮ ಒಂದು ಯುವ ಜನಾಂಗ ತಮ್ಮ ನೆನೆಸ್ತಾರ. ನಿಮ್ದು ಸ್ವಂತ ಊರು ಯಾವ ಸರ್? ನಮ್ದು ಸ್ವಂತ ಊರು, ನಾ ಹುಟ್ಟಿ ಬೆಳೆದದ್ದು ಮಹಾಲಿಂಗಪುರ. ನಮ್ಮ ತಂದೆ ತಾಯಿ ಊರ ಹುಕ್ಕೇರಿ ತಾಲೂಕು ಯಮಕನಮರಡಿ. ಅಲ್ಲಿಂದ ನಮ್ಮ ತಂದೆ ತಾಯಿಯವರು ಟೀನ್ ಮೇಕರ್, ಇದು ಕೊಡ ಮಾಡೋದು, ಪಲಂಗ್ ಮಾಡೋದು, ಇಂಥ ಉದ್ಯೋಗ ಮಾಡ್ಕೊಂಡು ಮಹಾಲಿಂಗಪುರಕ್ಕೆ ಬಂದ್ರು ನಮ್ಮ ತಂದೆ ತಾಯಿ. ಬಂದ ನಂತರ ಅಲ್ಲೇ ಒಂದ್ ಸ್ವಲ್ಪ ಏನೋ ಬರ್ತಾನ ಸ್ಥಿತಿ ಒಳಗ ದುಡಿಕೊಟ್ಟು ಮಾಡ್ಕೊತ ಒಂದು ಸಣ್ಣ ಮನೆ ಕಟ್ಕೊಂಡ ಅಲ್ಲಿ ಮಹಾಲಿಂಗಪುರ ವಾಸಿ ಆಗ್ಬಿಟ್ಟು ಮಹಾಲಿಂಗಪುರದಾಗ ನಾ ಹುಟ್ಟೀನಿ. ಆಕ್ಚುಲಿ ನನ್ನ ಊರ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಯಮಕನಮರಡಿ. ನಮ್ಮ ಅಪ್ಪ ಊರ. ನಾ ಹುಟ್ಟಿ ಬೆಳೆದದ್ದು ಮಹಾಲಿಂಗಪುರ. ಈ ಕಲೆ ಎಲ್ಲ ಅಭಿರುಚಿ ಎಲ್ಲ ಹೆಚ್ಚು ತಾವು ಪ್ರಚಾರ ಮಾಡ್ಕೊಂಡಿದ್ದು ಮಹಾಲಿಂಗಪುರ. ಮತ್ತೆ ನಿಮ್ಮ ತಂದೆಯವರು ಅವ್ರದ್ದು ಕಲ್ಸಿ ಬಂದ್ರೆ ಕೊಡಗಳನ್ನು ತಯಾರು ಮಾಡ್ತಾರೆ. ಅದ್ ಕೆಲಸ. ಮತ್ತೆ ನೀವು ಹಾಡೋದು ಸ್ಟಾರ್ಟಿಂಗ್ ಎಷ್ಟನೇ ಇಸ್ವಿಲಿಂದ ತಾವು ಪ್ರಾರಂಭ ಮಾಡಿದ್ರಿ? ನೋಡಿ, ನಾನು 50 ವರ್ಷ ಆಯ್ತು ನಾನು ಇದು ಸ್ಟೇಜ್ ಏರ್ಲಿಕ್ಕೆ. ನನಗೆ ವಯಸ್ಸಿಗೆ 70 ವರ್ಷ ಸ್ಟಾರ್ಟ್. ಸುಮಾರು ನೋಡ್ರಲ್ಲ 20 ವರ್ಷ ಇದ್ದಂಗೆ ನಾನು ಇದು ಸ್ಟಾರ್ಟ್ ಮಾಡಿದ್ದೀನಿ. ಅವಾಗಿಂದ ನಾ ಇದು ಜನಪದ ಕಲೆ ಇದು ಮಾಡ್ಕೊಳ್ತಾರೆ. ಪ್ರಾರಂಭಿಕವಾಗಿ ತಾವು ಎದ್ರ ಬಗ್ಗೆ ಒಂದು ಜನಪದ ಗೀತೆಯನ್ನು ಸ್ಟಾರ್ಟಿಂಗ್ ಮಾಡಿದ್ರೆ? ಬಗ್ಗೆ ಆಗಿನ ಕಾಲದಾಗ ಭಾಳ ಬರಿತೀನಿ. ಆಮೇಲೆ ಬೆಂಗಳೂರದವ್ರು ನನಗೆ ಬಂದ ಇಲ್ಲಿನ ಮಹಾಲಿಂಗಪುರ ಬೆಂಗಳೂರಿಗೆ ಹೋಯ್ದ, ನಿಮ್ ರೆಕಾರ್ಡಿಂಗ್ ಮಾಡ್ತೀವಿ ಅಂತೇಳಿ ನನಗೆ ಜನಕಾರ್ ಕಂಪನಿ ಅವರು ನಿರ್ಮಲ, ಸುರೇಶ, ನರೇಶ ಅಂತೇಳಿ ಅವರ ಅಂತಂಬ್ರ 5 ಮಂದಿ, ಭರತ ಎಲ್ಲರೂ ಕೂಡಿ ನನಗೊಂದು ಬಹಳ ಸ್ಕೋಪ್ ಕೊಟ್ಟರು. ಅವ್ರ ಜೊತೆ ನನಗೂ ಒಂದು ತಮ್ಮ ಅನ್ನ ತಿಳ್ಕೊಂಡ್ರು. ಅವ್ರ ಪ್ರೇಮದಿಂದ ನಾನು ಫಸ್ಟ್ ಒಂದು BR ಜೊತೆಗೆ ಒಂದು
ಹಾಡ ಹಾಡಿದ್ನಿ. ಅದು ಹಾಡ ಸುಮಾರು ಕರ್ನಾಟಕದಲ್ಲಿ ಕ್ಯಾಸೆಟ್ ಕಾಲಿದ್ದಾಗ 36 ಲಕ್ಷ ಕ್ಯಾಸೆಟ್ ಮಾರಾಟ ಆಯ್ತು. ಆವಾಗ 36 ಲಕ್ಷ ಕ್ಯಾಸೆಟ್. ಆಮೇಲೆ CD ಬತ್ತು, ಅದು DVD ಬತ್ತು, ಏನೇನು ಬತ್ತು. ಮೊದಲು ಕ್ಯಾಸೆಟ್ ಅಷ್ಟು ಮಾರಾಟ ಆಯ್ತು. ಅದ್ರ ಬಗ್ಗೆ ಹಾಡ ನಾನು BR ಶಹಾಪುರಿ ಒಂದು ಹಾಡಿದ್ವಿ. BR ಶಹಾ ಮೊದಲು ಏನಂತಾಳ ಸಾಹಿತ್ಯ ನಂದ, ಅದು ಟ್ಯೂನ್ ನಂದ, ನಾ ಸಂಗೀತ ಬಲ್ಲ ಹೋದೇನಿ. ಸಿನಿಮಾ ದಾಟಿ ಹಾಡಿದ್ ಬಹಳ ಕಡಿಮೆ, ಆ ಸ್ವಂತ ದಾಟಿ ಮಾಡ್ತೇನೆ ನಾನು. ಮೊದಲು BR ಶಹಾ ಏನಂತಾಳು, ನೀ ಜಗ್ಗ ಬ್ಯಾಡ ಬಿಡು ಶರ್ಗ ಮಾವ, ನೀ ಜಗ್ಗ ಬ್ಯಾಡ ಬಿಡು ಶರ್ಗ ಮಾವ. ಆಮೇಲೆ ನಾನು ಏ ಬಿಡಾಕ ಹಿಡಿದಿಲ್ಲ ನಾ ನಿನ್ನ ಸಾದರ ಮಾವ, ಏ ಬಿಡಾಕ ಹಿಡಿದಿಲ್ಲ ನಾ ನಿನ್ನ ಸಾದರ ಮಾವ. ಇವತ್ತಿಗೂ ಕೂಡ ಈ ಹಾಡನ್ನು ಯಾರು ಬರಲಿಕ್ಕೆ ಸಾಧ್ಯವಿಲ್ಲ. ಹೌದು. ಎಲ್ಲ ಯುವ ಜನಾಂಗದಲ್ಲಿ ಈ ಹಾಡು ಚಿರಸ್ಪರಿಚಿತವಾಗಿ ಉಳಿದಿದೆ. ಮತ್ತು ಇದರಿಂದ ತಾವು ಹೆಚ್ಚು ಜನಪ್ರಿಯರಾದ ಈಗ ಈ ಗೀತೆಯಿಂದ ಎಲ್ಲರೂ ಇವತ್ತಿಗೂ ಕೂಡ ಎಲ್ಲ ಹಳ್ಳಿಯಲ್ಲಿ ಜನರಲ್ಲಿ ಮನೆ ಮಾತಾಗಿ ಉಳಿದಂತ ಈ ಒಂದು ಹಾಡು ಜಗ್ಗಬೇಡ ಬಿಡು ಶರ್ಗ ಮಾವ ಅನ್ನೋದು ಎಲ್ಲರ ಮನೆಯಲ್ಲಿ ಗೊತ್ತಿದೆ. ತದನಂತರ ತಾವು ಮತ್ತೆ ಮುಂದೆ ಎದ್ರ ಬಗ್ಗೆ ಅದೇ ಕ್ಯಾಸೆಟ್ ನಲ್ಲಿ ಇನ್ನೊಂದು ಹಾಡನ್ನ ಹಾಡಿದ್ದೆ. ಯಾವ್ದು? ಮಾಡಬಾರ್ದಂತೀರಿ ಅದನ್ನ ನೀವೇ ಮಾಡ್ತೀರಿ, ಕಣ್ಣಾರು ಮೊದಲ ನೋಡ್ತೀರಿ, ಮನಸಾರೆ ಅದನ್ನ ಮಾಡ್ತೀರಿ. ಮಾಡಬಾರ್ದಂತೀರಿ ಅದನ್ನ ನೀವೇ ಮಾಡ್ತೀರಿ. ಇದು ಕೂಡ ಕ್ಯಾಸೆಟ್ದಲ್ಲಿ ಹೆಚ್ಚು. ಅದೇ ಕ್ಯಾಸೆಟ್ ನಲ್ಲಿ ಬಿರುಶರ್ಗ ಮಾವ ಕ್ಯಾಸೆಟ್ ಇದೆಲ್ಲ, ಅದೇ ಕ್ಯಾಸೆಟ್ ನಲ್ಲಿ ಇನ್ನು ಅದರಲ್ಲಿ ಒಂದು ಹೆಸರುವಾಸಿ ಜೀವನದಲ್ಲಿ ಮತ್ತೆ ಮೊದಲ ಬಾರಿಗೆ ಒಂದು ತಾಯಿ ಹಾಡ ಅದೇ ಕ್ಯಾಸೆಟ್ ನಲ್ಲಿ ಹಾಡಿನಿ ನಾನು. ಅದು ಯಾವ್ದು ಸರ್? ಹರದ ತಾಯಿ ನೀ ತೀರಿದ ನಾಳೆ ಯಾರಿಗೆ ನಾನು ಅಮ್ಮ ಎನ್ನಲಿ, ಹರದ ತಾಯಿ ನೀ ತೀರಿದ ನಾಳೆ ಯಾರಿಗೆ ನಾನು ಅಮ್ಮ ಎನ್ನಲಿ. ಸೂಪರ್ ಸೂಪರ್. ನಿಮ್ಮ ಹಾಡನ್ನು ಕೇಳಿದ್ರೆ ನಮ್ಮ ಮನಸ್ಸಿಗೆ ಬಹಳ ಒಂದು ಖುಷಿ ಅನ್ಸುತ್ತೆ ಮತ್ತು ನಮಗೆ ದುಃಖನೂ ಕೂಡ ಅನ್ಸುತ್ತೆ. ಒಳ್ಳೆ ಕಲಾವಿದರು ನೀವು. ಇದ್ರ ಜೊತೆಗೆ ಮತ್ತೆ ಯಾವ್ದಾದ್ರು ತಾವು ಗೀತೆಗಳನ್ನು ನಿಮ್ಮ ಈ ಒಂದು ಹಾಡು ಮನಸ್ಸಿಗೆ ಕೂಡ ಯಾಕಂದ್ರೆ ಆ ರೀತಿ ಆತ್ಮ ಅಂತರಾತ್ಮದಲ್ಲಿ ಈ ಒಂದು ಹಾಡಿದ್ದನ್ನು ನಾವು ಸ್ವತಃ ಕನ್ನಡ ನೋಡಿ ನಮಗೂ ಕೂಡ ಒಂದು ನೋವು ಅನ್ಸ್ತಾರೆ. ಇದ್ರ ಜೊತೆಗೆ ಮತ್ತೆ ಯಾವ ಹಾಡುಗಳನ್ನು ತಾವು? ನಾನು ಎಲ್ಲ ಸಿನಿಮಾ ಗಾಯಕರು ಎಷ್ಟು ಜನ ಅದಾವ್ರು. BR ಶಹಾ ಸಿನಿಮಾ ಗಾಯಕಿ. ಆ BR ಶಹಾ ಜೊತೆಗೆ ಸುಮಾರು 150 ಹಾಡ ಹಾಡಿದ್ ನಾನು. BR ಶಹಾ ಜೊತೆ ಆಮೇಲೆ ಮಂಜುಳಾ ಸಿನಿಮಾ ಗಾಯಕಿ, ಅವ್ರ ಜೊತೆಗೆ 140 ಹಾಡ ಹಾಡಿದ್. ಮುರ್ರಾ ಗುರುರಾಜ್ ಮಂಜುಳಾ ಅವರು, ಅವ್ರ ಗಂಡನ ಹೆಸರು ಗುರುರಾಜ. ಅವ್ರ ಜೊತೆಗೂ 140 ಹಾಡ ಅವಶ್ಯ ಹಾಡೇನು, ಭಾಳ ಹಾಡೇನು ಅವ್ರ ಜೊತೆ. ಆಮೇಲೆ ಚಂದ್ರಿಕಾ ಅವ್ರ ಜೊತೆನೂ ಹಾಡೇನಿ. ಅವ್ರ ಜೊತೆಗೆ ಹಾಡೇನಿ. ಆಮೇಲೆ ಸುರೇಖಾ ಅವ್ರ ಜೋಡಿ ಹಾಡೇನಿ. ಇಂದು ವಿಶ್ವನಾಥ್ ಅವ್ರ ಜೋಡಿ ಹಾಡೇನಿ. ಉಷಾ ಗಣೇಶ್ ಅವ್ರ ಜೋಡಿ ಹಾಡೇನಿ. ಆಮೇಲೆ ಇದು ಸುಜಾತಾ ದತ್ತ ಇವರೆಲ್ಲರೂ ನನ್ನ ಕೋರಸ್ ಹಾಡ್ಲಿಕ್ಕೆ ಬರ್ತಿದ್ರು. ನಾ ಹಾಡುವಾಗ ಹಿಂದೆ ಕೋರಸ್ ಹಾಡುವ ಅವಶ್ಯಕತೆ ಬಿದ್ದರೆ ಹಿಂದೆ ಹಾಡ್ತಿದ್ರು. ಆಮೇಲೆ ಆ ಸುಜಾತಾಗೆ ಮೇನ್ ಸಿಂಗರ್ ಮಾಡಿದವ ನಿಜಾಮ್ ಅಲ್ಲಾ ಖಾನ್. ನನ್ನ ಜೊತೆಗೆ 50-60 ಹಾಡ ಸುಜಾತಾ ದತ್ ಹಾಡ್ಯಾರ. ಅವ್ರಿಗೆ ಸಿಂಗರ್ ಮಾಡಿದವ ನಾನು. ಅದು ಸಿನಿಮಾ ಟೂರ್ನಾಗ ಕೆಲವು ಹಾಡುಗಳು ಕೇಳಿ ಜಾನಪದ. ನೀ ಕಾಣತಿ ಹುಡುಗಿ ಮಸ್ತ್ ಮಸ್ತ್, ನೀ ಕಾಣತಿ ಹುಡುಗಿ ಮಸ್ತ್, ಅದು ಸುಜಾತಾ ಜೊತೆಗೆ ಹಾಡಿದ್ ನಾನು. ಒಳ್ಳೆ ಒಳ್ಳೆ ಗೀತೆಗಳನ್ನು ತಾವು ಹಾಡಿದ್ವಿ. ಇದ್ರ ಜೊತೆಗೆ ಇನ್ನೂ ಕೆಲವು ಹಲವಾರು ಜನಪದ ಗೀತೆಗಳನ್ನು ಕೂಡ ತಾವು ಹಾಡಿದ್ವಿ. ಅವು ಯಾವ್ದು ಸ್ವಲ್ಪ ತಾವು ನೆನಪಿಗೆ ಬಂದ್ರೆ ಬಹಳ ಚಿರಪರಿಚಿತ ಹಾಡುಗಳದವು ಹಾಡಿದ್ವಿ. ಆಮೇಲೆ ಇನ್ನೊಂದು ಹಾಡ ನಾನು ಮೊದಲು ಹಾಡಿಗೆ ಬಹಳ ಒಂದು ಇದನ್ನ ಔಷಧಿ ಮ್ಯಾಗ ತಗೊಂಡ್ಬಿಟ್ಟೆ ಹಾಡ. ಆಮೇಲೆ ಅದೇನಾಯ್ತು, ಅದಕ್ಕೊಂದು ದೇವರ ಹೆಸರು ಮಿಕ್ಸ್ ಮಾಡಿಬಿಟ್ಟೆ. ಅದಕ್ಕೆ ಒಂದು ದೇವರ ಹೆಸರು ಮಿಕ್ಸ್ ಮಾಡಿದ್ರೆ ಇದಕ್ಕೆ ವ್ಯಾಲ್ಯೂ ಭಾಳ ಸಿಗ್ತೈತೆ ಅಂತ ಹೇಳಿ ಅದಕ್ಕೆ ನಾವು ಬಿಳಿ ಬಿಳಿ ಹಣ್ಣಿ ಮ್ಯಾಲೆ ಕೆಂಪು ಕೆಂಪು ಟಿಕ್ಕಳಿ, ಬಿಳಿ ಬಿಳಿ ಹಣ್ಣಿ ಮ್ಯಾಲೆ ಕೆಂಪು ಕೆಂಪು ಟಿಕ್ಕಳಿ, ಹುಡುಗಿ ನೋಡಕ್ಕೆ ಬಂದಾಳು ನಮ್ಮೂರ ಓಕಳಿ,
ಹನುಮಂತ ದೇವರು ಕಳಿ ಬಿಳಿ ಬಿಳಿ ಹನಿ ಮ್ಯಾಲ ಕೆಂಪ ಕೆಂಪ ಟಿಕ್ಕಳಿ ಇದು ಬಹಳ ಫೇಮಸ್ ಆದ ನಮ್ದು. ಫೇಮಸ್ ಇದು ಎಲ್ಲರ ಜನ ಮನಸ್ಸಿನಲ್ಲಿ ಇದೆ. ಹೌದು. ಎದೆ ಉಳಿದಂತ ಒಂದು ಹಾಡಿದು. ಹೌದು. ಬಿಳಿ ಹಣ್ಣ ಮೇಲೆ ಕೆಂಪ ಕೆಂಪ ಟಿಕ್ಕಳಿ ಅನ್ನೋದು ಹೌದು. ಸಣ್ಣ ಚಿಕ್ಕ ಮಕ್ಕಳು ಕೂಡ ದನ ಕಾಯತಕ್ಕಂಥ ಹುಡುಗರು ಕೂಡ ಇದು ಬಾಯಲ್ಲಿ ಇದೆ ಹಾಡು. ಹೌದು. ಮತ್ತೆ ಯಾವ ಹಾಡುಗಳು ತಾವು ಮಂಜುಳಾ ಗುರುರಾಜ್ ಜೊತೆಗೆ ಒಂದು ಹಾಡ ಹಾಡಿದಾಗ ಸ್ವತಃ ಮಂಜುಳಾ ಅವರು ನನಗ ಒಂದು ಅರ್ಧ ತಾಸು ಸ್ಟುಡಿಯೋದಾಗ ಕುಂತು ನನ್ನ ಗುಣಗಾನ ಮಾಡಿದ್ರು, ನನ್ನ ವರ್ಣನೆ ಮಾಡಿದ್ರು. ಖಾನ್ ಸಾಹೇಬ್ರ ನೀವು ಹಾಡ ಎಷ್ಟು ವಿಚಾರ ಮಾಡಿ ಬರೀತೀರಿ. ಒಂದು ಈಗ ಹಳ್ಳಿ ವಿಷಯನಾಗೆ ಜನಪದ, ಅದಕ್ಕೊಂದು ನೀತಿ, ಅದಕ್ಕೊಂದು ಬುದ್ಧಿ ಬರಬೇಕು. ಆ ಟೈಪ್ ಹಾಡ ಮಂಜುಳಾ ಅವ್ರು ಕೊಟ್ಟಿರ್ಕೊಳ್ಳಿ, ಭಾಳ ಖುಷಿ ಆದ್ರು. ಅವ್ರ ಜೊತೆಗೆ ನಾ ಒಂದು ಹಾಡ ಹಾಡೀನಿ. ಹಾಜಗ ಮಂಜಾಗ ಮಾವಾನಂದ ಕೈ ಹಿಡಿಬ್ಯಾಡ, ಮರ್ಯಾದಿ ಐತಿ ಮರಿಗೆ ಹೋಗೋಣ ಬಾ, ಮರ್ಯಾದಿ ಐತಿ ಮರಿಗೆ ಹೋಗೋಣ ಬಾ. ಇದು ಮಂಜುಳಾ ಅಂತಾರ. ಆಮೇಲೆ ನಾನು ಮರಿಗೆ ಹೋದ ನೀನು ಮಂದ ಕಳ್ಸಾಕಿ ನನಗ, ನೀ ಅಂಜ ಬ್ಯಾಡ ನಮ್ಮ ಹೊಲಕ್ಕ ಹೋಗೋಣ ಬಾ. ಅಲ್ಲ ಈ ಟೈಪ್ ಹಾಡ ಜನರಿಗೆ ಹುಡುಗನಾಗ್ಬೇಕು, ಅದ್ರಾಗ ಒಂದು ನೀತಿ ಇರ್ಬೇಕು. ಮತ್ತು ಈಗಾಗಲೇ ಹಾಡ್ತಾರೆ ಜನ, ಈಗಾಗಲೇ ಅಂತ ಹಾಡ ನನ್ನ ಜೀವನದಾಗ ಬರ್ದಿಲ್ಲ ನಾನು, ಅಂತ ಹಾಡ ಹಾಡೋದು. ನಂದು ಏನು ಹಾಡಿದ್ರು ನಗಿಯೊಳಗೆ ಬುದ್ಧಿ ಮಾತಿರ್ಬೇಕು ಅನ್ನುವಂತ ಒಂದು ಸನ್ನಿವೇಶ. ತಾವು ಇದನ್ನ ಹಾಡುಗಳನ್ನ ನೀವು ಬೇರೆ ಬರೆದು ಹಾಡ್ತಾ ಇದ್ದೀರಿ? ಇದೆಲ್ಲ ಸ್ವಂತ ಸಾಹಿತ್ಯ, ಸ್ವಂತ ಸಾಹಿತ್ಯ. ಮತ್ತು ಸರ್ ನಿಮಗೆ ಹೇಳ್ಬೇಕಂದ್ರೆ ನಾನು ಕನ್ನಡ ಶಾಲೆ ಭಾಳ ಆಗಿಲ್ಲ. ತಾವು ಎಷ್ಟು ನಾನು 6ನೇತೆ ಉರ್ದು ಸ್ಕೂಲ್, ಅದರಲ್ಲಿ 2ನೇತೆ ಕನ್ನಡ ಬರ್ತಿತ್ತು. ಉರ್ದು ಸ್ಕೂಲ್ ಒಳಗ ಅದು 2ನೇತೆ ಕನ್ನಡದಲ್ಲಿ ನಾನು ಕರ್ನಾಟಕ ತುಂಬ ಇದು ಮಾಡ್ತೀನಿ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ತಮ್ಮದು ಎಲ್ಲ ರಾಜ್ಯಗಳಲ್ಲಿ ಓಡಾಡಿ ತಾವು ತಮ್ಮದೊಂದು ಜನಪದವನ್ನು ಪಸರಿಸಿದ್ದೀರಿ. ಅದರ ಜೊತೆಗೆ ಹಲವಾರು ಗೀತೆಗಳನ್ನು ಕೂಡ ಇನ್ನೂ ಜನರ ಮನಸ್ಸಲ್ಲಿ ಅಚ್ಚಳದೇ ಉಳಿದಿದ್ದಾವೆ. ಮತ್ತೆ ತಾವು ಏನಾದ್ರು ತಾಯಿ ಬಗ್ಗೆ ಮತ್ತೆ ಹಲವಾರು ಪ್ರೀತಿ ಬಗ್ಗೆ ಭಾಳ ಹಾಡೇನ್ರಿ. ತಾಯಿ ಬದ್ ಮೊದಲು ತಾಯಿ ಬದ್ದು ಈಗಾಗಲೇ ನಾವು ಹಾಡೀನಿ, ಇನ್ನೊಂದು ತಾಯಿ ಬದಲು ಹೇಳ್ತೀನಿ. ಯಾವ ತಾವು ನೆನಪಿದ್ರೆ ಸ್ವಲ್ಪ ಹೇಳ್ತೀನಿ. ಜನರೆಲ್ಲ ಸಣ್ಣಗಿರುತ್ತ ತಾಯಿ ನಿನಗ ಮಾಡಲು ದ್ವಾಪಾನ, ಸಣ್ಣಗಿರುತ್ತ ತಾಯಿ ನಿನಗ ಮಾಡಲು ದ್ವಾಪಾನ, ತಾಯಿನ ನೋಡಿ ಕನ್ನ ಕಿಸಿತೀನಿ ಅಂತ ಬೈಮಾನ, ನಿಹಂತ ಬೈಮಾನ. ತಾಯಿನ ನೋಡಿ ಕನ್ನ ಕಿಸಿತೀನಿ ಅಂತ ಬೈಮಾನ, ನಿಹಂತ ಬೈಮಾನ. ಅದು ಭಾಳ ಅದೇನ್ರಿ ತಾಯಿ ಮೇಲೆ ನಾನು ಭಯಂಕರ. ಇನ್ನೊಂದು ಹಾಡ ಸರ, ತಾಯಿ ಸೇವೆ ಮಾಡು ಜಗದಲ್ಲಿ ಇಲ್ಲಿ, ತಾಯಿ ಸೇವೆ ಮಾಡು ಜಗದಲ್ಲಿ ಇಲ್ಲಿ, ಸುಖ ಏಳು ಜನ್ಮದ ತಾಯಿಯ ಮಮತೆಯಲ್ಲಿ, ತಾಯಿ ಸೇವೆ ಮಾಡು ಜಗದಲ್ಲಿ. ಆಮೇಲೆ ಒಂದು ಸಣ್ಣ ಮಗು ತಾಯಿ ತೀರ್ಕೊಂಡಿರ್ತಾಳು, ಆ ಸಣ್ಣ ಮಗುಗೆ ಗೊತ್ತಿಲ್ಲ ತಾಯಿ ತೀರ್ಕೊಂಡಾಳ ಅಂತಾಳೆ. ಆ ಮಗು ಏನಂತೈತಿ ತಾಯಿ ಬದಲು ಒಂದು ನನ್ನ ಹಾಡ ಬೆಂಗಳೂರಾಗ ನಾನು ರೆಕಾರ್ಡಿಂಗ್ ಮಾಡ್ತಿದ್ದ, ಪಾರಿಕ್ ಇಂಜಿನಿಯರ್ ಅಂತಾಳೆ. ನಾ ಹಾಡುವಾಗ ಸ್ವತಃ ಅಳ್ತಿದ್ದ, ಏನ್ ಟಿವ್ನ ಏನ್ ಸಾಹಿತ್ಯ ಅಂತೇಳಿ ಅದ್ ಹಾಡ. ಆ ಮಗು ನಾ ಪರದೇಶಿ ಆದೆ ತಾಯಿ, ನೀ ನನ್ಯಾಕ ಬಿಟ್ಟು ಹಾದಿ, ಜನಾನ ತಾರು ನೀ ಸತ್ತಿದಿ, ನಾ ತಿಳಿದೀನಿ ತಾಯಿ ನೀ ಇನ್ನು ಮಲಗಿದಿ, ನಾ ಪರದೇಶಿ ಆದೆ ತಾಯಿ, ನೀ ನನ್ಯಾಕ ಬಿಟ್ಟು ಹಾದಿ. ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಕ್ಕಂಥ ಒಳ್ಳೆಯ ಒಂದು ತಾಯಿ ಬಗ್ಗೆ ಬಹಳ ನಿಮ್ಮ ಕಡೆ
ನಮಗೆ ವಯಸ್ಸು ಎಷ್ಟು ಸರ್? ನನಗೆ ಈಗ 70 ನಡೆದ್ರಿ. 70 ವಯಸ್ಸು ನಡೆದ್ರು ಕೂಡ ನಿಮ್ಮಲ್ಲಿ ಒಂದು ಧ್ವನಿ ಅನ್ನೋದು ಇನ್ನೂ ಏನಿದೆ, ಮೊದಲು ಖಂಡಿತವಾಗಿ ಸುಮಧುರತೆ ಅಂತ ಕೂಡಿದೆ. ಒಟ್ಟು ಕೂಗಿರ್ತಕ್ಕಂಥ ಮಾತೇ ಅಲ್ಲ ತಮ್ಮದು. ಇನ್ನ ಸ್ಟೇಜ್ ಕಾರ್ಯಕ್ರಮ ಮಾಡ್ತೀನಿ ನಾನು. ಸ್ಟೇಜ್ ಕಾರ್ಯಕ್ರಮ ಸ್ವತಃ ಡೋಲು ಬಾರ್ಸ್ಕೊತ ಹಾಕ್ತೀನಿ. ಸುಮಾರು 3-4 ತಾಸು ಕಾರ್ಯಕ್ರಮ, ಉತ್ಸವ, ಜಾತ್ರೆ, ಓಕಳಿ, ಯಾವುದೋ ದೇವರ ಸಮಾರಂಭದಲ್ಲಿ ಕೊಡ್ತೀನಿ. ಅದರಿಂದ ಭಾಸ್ಕರ್ ಹಾಡಂಗಿಲ್ಲ, ಮನುಷ್ಯಾಗಿ ನೀತಿ ಇಟ್ಟು ಮನುಷ್ಯ ಬುದ್ಧಿ ಮಾತಿಟ್ಟು ಹಾಡುದು. ಕೆಲವು ಕರೋಕೆ ಮೇಲೆ ಮ್ಯೂಸಿಕ್ ಮೇಲೆ ಹಾಡ್ತಾ ಇದಾರಲ್ಲ, ತಾವು ಹಾಡೋದಿಲ್ಲ. ಇಲ್ಲ, ಅಶ್ಲೀಲವಾಗಿ ಜೋಡಣೆ ಮಾಡ್ಕೊಂಡು ಏನು ಹಾಡ್ತಾ ಇದಾರಲ್ಲ, ಹಾಡುವುದಿಲ್ಲ. ಯಾಕಂದ್ರೆ ನಮ್ದು ಕಾರ್ಯಕ್ರಮ ದೇವರ ಸ್ಥಳದಲ್ಲಿ ಆ ದೇವ್ರ ನೋಡ್ಕೊಂಡು ನಾವು ಹಾಡ್ಬೇಕು. ಮೊದಲ ಹಾಡಂಗಿಲ್ಲ, ಆಗ ಆ ದೇವ್ರ ನಮಸ್ಕಾರದೊಳಗೆ ನನ್ನ ಕಾರ್ಯಕ್ರಮ. ನಾನು ಚಿತ್ರದುರ್ಗ ಮುರುಘ ರಾಜೇಂದ್ರ ಮಠದಾಗ ನನ್ನ ಕರ್ಸಿದ್ರು. ಆವಾಗ ಅಪ್ಪಗಳು ಮುಂದ್ ಕೂತಿದ್ರು. ಅಪ್ಪಗಳು ಮುಂದ್ ಕೂತಾಗ ನಾವೊಂದು ಹಾಡ ಹಾಡಿದ್ದೆ. ಶಿವ 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 ಮುಪ್ಪು ಬಂದಾಗ ಅನತಿ ತಮ್ಮ. ಶಿವ 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 ಮುಪ್ಪು ಬಂದಾಗ ಅನತಿ ತಮ್ಮ. ಶಿವ 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 ಆಗ ಕೆಟ್ಟಿರ್ತೈತಿ ನಿಂದ ಹವಾ ಅಂತಿ. ಶಿವ 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 ಶಿವ. ವಯಸ್ಸಾದ ಮೇಲೆ ಶಿವನ್ ನೆನೆಸ್ಕೊಂಡು ಅವಾಗ ಕೆಟ್ಟಿರ್ತೈತಿ. ಆ ಟೈಮ್ದಲ್ಲಿ ಶಿವನ್ ನೆನೆಸ್ಕೊಂಡು ಶಿವ ಮಾಡೋದು ದೇವ್ರದು ಅನ್ನೋದೊಂದು ಒಂದು ಒಂದು ನೈತಿಕತೆಯನ್ನು ಹಾಡಿನ ಮುಖಾಂತರ ತಾವು ಆಡಿಯನ್ಸ್ಗೆ ತೋರಿಸ್ಬಿಟ್ಟಿದ್ದೀವಿ. ಇನ್ನು ಹೆಣ್ಮಕ್ಳಿಗೆ ಬುದ್ಧಿ ಮಾತು ಹ್ಯಾಂಗೆ ಹೇಳ್ಬೇಕು, ಅದು ಹಾಡು ಭಾಳ ಫೇಮಸ್ ಆಯ್ತು ನಂದು. ಕ್ಯಾಸೆಟ್, ಕ್ಯಾಸೆಟ್ ಹೆಸರು ಅದು ಟ್ರ್ಯಾಕ್ಟರ್ ಮಾವ ಕ್ಯಾಸೆಟ್ ಹೆಸರು. ಅದ ಹಲವಾರು ಹಾಡಿನ ನಾನು. ಅದು ಇದು ಹಾಡು ಭಾಳ ಫೇಮಸ್ ಆಯ್ತು ನಂದು. ಏನ್ರಿ ಟ್ರ್ಯಾಕ್ಟರ್ ಮೇಲೆ ಟ್ರ್ಯಾಕ್ಟರ್ ಮ್ಯಾಗಿಲ್ಲ, ಅದ್ರಾಗ ಒಂದು ಹೆಣ್ಮಕ್ಳಿಗೆ ಬುದ್ಧಿ ಹೇಳೇನ್ರಿ ನಾನು. ಏನಿದೆ ಸರ್? ಗಿಲಿ ಗಿಲಿ ಗೆಜ್ಜಿ ಚೈನ್ ಹಾಕೊಂಡು ಹೆಜ್ಜಿ ಇಡಬ್ಯಾಡ, ನೀ ಹೆಜ್ಜಿ ಇಡಬ್ಯಾಡ, ಹೆಣ್ಣಿನ ಅಳು ಇರಲಿ ಪೆಜ್ಜ ಬಿಡಬ್ಯಾಡ, ನೀ ಪೆಜ್ಜ ಬಿಡಬ್ಯಾಡ. ನಾ ಏನ್ ಮಾಡ್ತೀನಿ, ಹಳ್ಳಿ ಒಳಗೆ ಏನ್ ಭಾಷೆ ಉಪಯೋಗ ಮಾಡ್ತಾರ ಜನ, ಅದೇ ಭಾಷೆ ಜನಪದ ಒಳಗೆ. ಅದಕ್ಕೆ ನಾ ಹಿಟ್ ಯಾಕೆ ಆಡ್ಲಿ ಅಂದ್ರೆ ಹಳ್ಳಿ ಒಳಗೆ ಜನ ಏನ್ ಮಾತಾಡ್ತಾರು ಅದನ್ನ ಜನಪದ ಒಳಗೆ. ಹಾ, ಆಮೇಲೆ ಇನ್ನು ಇದು ಜನ್ಮಗಳು ಹೇಳಿದ್ರು. ಹೆಣ್ಮಗಳು ಏನಂತ ಗುನು 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 ಮಾತು ಹೇಳುತ್ತ ಮುಂದ ಬರಬ್ಯಾಡ, ನೀ ಮುಂದ ಬರಬ್ಯಾಡ, ಗುರುಸಂಧ್ಯಾನ ಆಟ ಆಡಿ ಗೋಳ ಆಗಬ್ಯಾಡ, ನೀ ಗೋಳ ಆಗಬ್ಯಾಡ. ತಾವು ಒಳ್ಳೆ ಒಂದು ಜಾಪತ್ಯಕ್ಕೆ ಬಹಳ ನಿಮ್ದು ಹಾಡು ನಮ್ಗೆ ಬಹಳ ಮನಸ್ಸಿಗೆ, ನೀವು ಹಾಡ್ತಕ್ಕಂಥ ಒಂದು ಶೈಲಿ ನಮಗೆ ಮನಸ್ಸಿಗೆ ಬಹಳ ನೋವು ಅಂದ್ರೆ ಆ ತಾಯಿ ಬಗ್ಗೆ ಹಾಡಿದ್ದು ಹಾಡು ತಾವು ಬಹಳ ನಮ್ಗೆ ಖುಷಿಯನ್ನು ಉಂಟು ಮಾಡ್ತಾರೆ. ಅದ್ರ ಜೊತೆಗೆ ನಿಜಾಮ್ ಅಲ್ಲಾ ಖಾನ್ ಅಂತೇಳಿ ನಮ್ಮ ಧಾರವಾಡದಲ್ಲಿ ಸರ್ ಒಬ್ಬ ಸ್ಕೂಲ್ ಸಾಲಿ ಕಲ್ತಿದ್ವಿ ನಾವು. ರಾತ್ರಿ ಸ್ಕೂಲ್ ಸಾಲಿ ಕಲ್ತು ಅದರಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಧಾರವಾಡ ಜೇಸಸ್ ಕಾಲದಲ್ಲಿ ಅಭ್ಯಾಸ ಮಾಡ್ತಿದ್ವಿ ನಾವು. ಅಲ್ಲಿ ನಮ್ಮ ಒಬ್ಬ ದೋಸ್ತ ಇರ್ತಾರೆ, ಅವ ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭ ಬರೀ ನಿಮ್ಮ ಹಾಡವ ನಿಜಾಮ್ ಅಲ್ಲಾ ಖಾನ್ ಸಾಹೇಬ ಭಾರಿ ಹಾಡಾಡ್ತಾರೆ. ಎಂತವ್ದು ರಾತ್ರಿ ನಾನೇನು ಭೇಟಿ ರಾತ್ರಿ ನಾನೇನು ಭೇಟಿ ಬರ್ತಾನೆ, ರಾತ್ರಿ ನಾನು ಭೇಟಿ ಬರ್ತಾನೆ, ಇಂಥವ್ ಹಾಡುವ. ಅದ್ರ ಬಗ್ಗೆ ತಮ್ಗೆ ಏನಾದ್ರು ಸ್ವಲ್ಪ ಹಾಡಿದ್ರೆ? ಇಲ್ಲ, ಅದು ಪ್ರೇಮ್ ಗೀತೆ. ಅದು ಪ್ರೇಮ್ ಗೀತೆ. ಅದು ಒಬ್ಬ ಪ್ರೇಮ ಅದಾಗ ಅದ್ರಲ್ಲಿ ಏನ್ ಬರೆಯಂಗಿಲ್ಲ. ಆ ಪ್ರೇಮ್ ಹೆಂಗದು, ನನ್ನ ನಿನ್ನ ಪ್ರೇಮದ ಮಾತು ಮಂದಲ್ಲಿ ಇಡಬೇಕು, ನನ್ನ ನಿನ್ನ ಪ್ರೇಮದ ಮಾತು ಮಂದಿಯಲ್ಲಿ ಮುಚ್ಚಿ ಇಡಬೇಕು, ರಾತ್ರಿ ನಾನು ನಿನ್ನ ಭೇಟಿಗೆ ಬರುತ್ತೇನ, ಬಾಗಲ ತೆರೆದ ಬಿಡಬೇಕು, ಬಾಗಲ ತೆರೆದ ಇಡಬೇಕು, ಬಾಗಲ ತೆರೆದ ಬಿಡಬೇಕು, ಬಾಗಲ ತೆರೆದ ಇಡಬೇಕು. ಪ್ರೇಮ್ ಗೀತೆ. ಇನ್ನೊಂದು ಪ್ರೇಮ್ ಗೀತೆ ಹಾಡಿನ ನಾನು. ಅದಕ್ಕೆ ಬಹಳ ಗಂಭೀರ ಸಾಹಿತ್ಯ, ಗಂಭೀರ ಅರ್ಥ. ಒಬ್ಬ ಪ್ರೇಮಿ ಹೆಣ್ಮಕ್ಳಿಗೆ ಹೇಳ್ತಾನು ಪ್ರೇಮ ಅನ್ನೋದು ನಿಮ್ಗೆ ಗೊತ್ತಿಲ್ಲ, ಅದ್ ನಾ ಹೇಳ್ತೀನಿ ನಿಮಗ್ ಪ್ರೇಮ ಅತ್ತೆ. ಒಂದು ಹಾಡು ಭಾಳ ಫೇಮಸ್ ಆಯ್ತು ನಂದು.
ಏನಂತ ಆ ಪ್ರೇಮದ ಬಗ್ಗೆ ಹೇಳ್ತ ನಾನು. ಅದು ಬೆಂಗಳೂರಾಗ ಬಾಲು ಶರ್ಮಾ ಅಂತೇಳಿ ಮ್ಯೂಸಿಕ್ ಡೈರೆಕ್ಟರ್ ಭಾಳ ಚಂದ ಮ್ಯೂಸಿಕ್ ಕೊಟ್ಟ ಅದಕ್ಕ. ಅವಾಗ ಬೆಂಗಳೂರಾಗ ಹಾಡಿನಿ ನಾನು 30 ವರ್ಷ ಹಿಂದಿನ ಮಾತ. ಪ್ರೇಮವೆಂಬುದು ನೀನು ಬಲ್ಲೆ, ಪ್ರೇಮವೆಂಬುದು ನೀನು ಬಲ್ಲೆ, ಪ್ರೇಮದ ಅರ್ಥ ಹೇಳುವೆ ನಿಲ್ಲೆ, ಪ್ರೇಮವೆಂಬುದು ನೀನು ಬಲ್ಲೆ. ಮುಂದೆ ನುಡಿಗಳು ಸ್ವಲ್ಪ ಹಾಡು ಬೇಡ ನುಡಿ ಬೇಡ, ನಂದು ಸ್ವಲ್ಪ ನುಡಿ ಕೇಳಾಗ ನನ್ನ ಕಾರ್ಯಕ್ರಮ ಬಿಟ್ಕೊಳ್ಳಿ, ಅವಾಗ ನುಡಿ ಹೇಳ್ತೀನಿ. ವಯಸ್ಸಾದ್ರೂ ಕೂಡ ಇಷ್ಟು ಸೂಕ್ಷ್ಮವಾಗಿ ಉತ್ತಮವಾಗಿ ಹಾಡನ್ನು ಹಾಡಿ ಜನರ ಒಂದು ಮನಸ್ಸನ್ನು ರಂಜಿಸ್ತಕ್ಕಂಥ ಒಂದು ಒಳ್ಳೆ ಕಲಾವಿದರಾಗಿ ಹೊರಹೊಮ್ಮಿದ್ದೀರಿ. ಇಷ್ಟು 70 ವರ್ಷ ಆದ್ರೂ ಕೂಡ ತಾವು ಒಳ್ಳೆ ಉತ್ತಮವಾಗಿ ನಾವು ನೋಡಿ ನಿಜ ಮಲ್ಲಕ ಅಂತಂದ್ರೆ ನಮಗೆ ಚಿಕ್ಕವರಿದ್ದಾಗ ಯಾರಪ್ಪ ಎಲ್ಲಿಯವರು ಆ ಕಡೆ ಬಾಂಬೆ ಪುನಾದವ್ರು ಅದಾವ ಅಂತ ನಾವು ತಿಳ್ಕೊಂಡಿದ್ವಿ. ಅದೇ ಇವತ್ತು ನಿಜ ಮಲ್ಲಕ ಅನ್ನೋರು ನಮ್ಮ ಮುಂದೆ ಬಂದು ನಿಂತಾರಪ್ಪ ಅಂತಂದ್ರೆ ನಮ್ಗೆ ನಿಮ್ ಸಾಕ್ಷಾತ್ ನಿಮ್ಮ ದೇವ್ರ ನೋಡ್ದಂಗ ಅನ್ಸ್ ನಮ್ಗೊಂದು ಭಾಷೆವಾಗ್ತಾ ಇದೆ. ಸರ ನಾನು ಇದು ಬೇರೆ ರಾಜ್ಯದಲ್ಲಿ ಗೋವಾ, ತಮಿಳುನಾಡು, ಆಂಧ್ರ ಅಲ್ಲಿ ಹೋದಾಗ ಇವ ಹಾಡಿಗೆ ನಾ ಹಿಂದಿ ಹೆಂಗ್ ಮಾಡಿನ ಒಂದ್ ಸ್ವಲ್ಪ ತೋರಿಸ್ತೇನೆ ನಿಮಗೆ. ಒಂದ್ ಹಾಡು ನಾನು ಹಾಡೀನಿ ಮಾಡೀನಿ. ಅದ ಹಿಂದಿ ಹಾಡು ಆದ ಕೂಡಲೇ ಇಡೀ ಹಿಂದೂಸ್ತಾನ್ ಜನ ಅದಕ್ಕೆ ಕೇಳ್ತು. ಆಮೇಲೆ ಬೇರೆ ರಾಜ್ಯದಾಗ ಕೂಡ ಜನ ಅದಕ್ಕೆ ರೆಕಾರ್ಡಿಂಗ್ ಮಾಡ್ಕೊಂಡ್ ಹಾಡು. ಅದು ನಿಜಾಮಲ್ಲ ದೊಡ್ಡ ಹೆಸರು. ಒಬ್ಬ ಸಣ್ಣ ಮಗು ಟೆರರಿಗೆ ಏನೇನು ಅಂತ ಅನ್ನೋದು ಒಂದು ಕಾಮಿಡಿ ಹಾಡು ಮಾಡಿದ್ವಿ. अच्छा शर्ट सिया तूने मेरे माप का, अच्छा शर्ट सिया तूने मेरे माप का, माप मेरा लिया शर्ट सिया बाप का, अच्छा शर्ट क्या रे टेलर बोर्ड लगाया टिप टाप का, नाम बदनाम कर्या रे तेरे बाप का, अच्छा शर्ट. ಇದು ಹಿಂದಿ ಮಾಡಿದ್ರೆ. ಆಮೇಲೆ ಇನ್ನೊಂದು ಭಾಳ ಹಿಂದಿ ಮಾಡೀನಿ. ಇನ್ನೊಂದು ಹೇಳ್ತೇನೆ ನಿಮಗೆ. ಈಗಿನ ಕಾಲ ಏನ್ ಬರ್ತದ, ಕೆಲವೊಂದು ಫ್ಯಾಷನ್ ಬಂತು. ಎಲ್ಲಾರು ಮಗ್ಗಲ್ದಾಗ ಕೂದ್ಲಾಗ ತೆಗದ ನಡು ಅಷ್ಟೇ ಇದಾಕತ್ರು. ಅದೊಂದು ಈಗ ಸ್ವಲ್ಪ ಕಡಿಮೆ ಆಗೈತಿ. 2 ವರ್ಷದ ಹಿಂದೆ ಭಾಳ ಇತ್ತದು ಮಗ್ಗಲ್ಲಾಗ ಬೋಳ್ಸೋದು, ಇಲ್ಲಿ ಇರೋದು. ಅದಕ್ಕೊಂದು ಬುದ್ಧಿ ಮಾತು ಹಾಡ ಹಾಡಿದ್ ನಾನು. शीर के बाला आजू बाजू मुंडा लिया, शीर के बाला आजू बाजू मुंडा लिया, टोकरी के जैसा बीच में ढो लिया, ठगर कटिंग के भाड्या तू घर की अबरू कार्या. ಇಂಥ ಕಾಮಿಡಿ ಒಳಗೆ ನೀತಿ ಬುದ್ಧಿ ಮಾತಿರ್ಬೇಕು. ನಗು ಬರ್ತೈತಿ, ಈ ಕಡೆ ಒಂದು ನೈತಿಕತೆಯನ್ನು ಕೂಡ ಕೂಡಿದೆ, ನೀತಿ ಪಾಠ. ಹಿಂದಿನ ಒಂದು ಯುವ ಜನಾಂಗ ಯಾವ ರೀತಿಯ ಸಾಗಿದೆ ಅನ್ನೋದ್ರ ಬಗ್ಗೆ ಹಾಡಿನ ಮುಖಾಂತರ ನನ್ನ ಜೀವನದಲ್ಲಿ ಯಾರಿಗೇನ್ ಬುದ್ಧಿ ಎಲ್ಲ ಏನ್ ನಾನು ಈಗ ದೋಸ್ತಿ ಹಂಗ್ ಮಾಡ್ಬೇಕು ಅನ್ನೋದು ಅದೊಂದು ಕಾಲದಾಗ ಹಾಡಿನ ನಾನು. ದೋಸ್ತಿ ಮಾಡ್ಬೇಕು ತಮ್ಮ ಗುಣ ನೋಡಿ, ಅವನ ಮನಸ್ಸ ನೋಡಿ, ಇಲ್ಲಂದ್ರೆ ಹೊಡಿ ನಿನ್ನ ಎಕ್ಕ ಗಾಡಿ, ಮುಂದಿನ ದಾರಿ ನೋಡಿ. ಇದು ದೋಸ್ತರಿಗೆ ಬುದ್ಧಿ ಮಾತ್ರ. ದೋಸ್ತಿ ಒಳಗೆ ಹೆಂಗ್ ಮಾಡ್ಬೇಕು ಅದು ಈ ಪೂರ್ತಿ ಹಾಡ. ಏನ್ ಅನ್ಸದಂದ್ರೆ ಅವ್ರ ಸಂಗೀತವನ್ನು ಅವ್ರ ಸಂಭಾಷಣೆ ಕೇಳಿ ನಮಗೆಲ್ಲ ಒಂದು ಖುಷಿ ಅನಿಸ್ತದೆ. ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ನಿಜ ಮಲ್ಲಕನ ಹಾಡುಗಳನ್ನ ಭಾಳ ಕೇಳ್ತಾ ಇದ್ದೆ. ಅಲ್ಲೇ ಟ್ರ್ಯಾಕ್ಟರ್ದೊಳಗೆ ಹಾಕ್ತಿದ್ರು, ಎಲ್ಲ ಕ್ಯಾಶೆಟ್ ಒಳಗೆ ಇಂಥ ಒಂದು ಇಷ್ಟು ಉತ್ತಮವಾದಂಥ ಒಂದು ಗೀತೆಗಳನ್ನ ಹಾಕ್ತಿದ್ರು. ಅದ್ರ ಜೊತೆಗೆ ಇವತ್ತು ನಮ್ಮ ಮುಂದೆ ಅವರು ಅದಾರ ನಮ್ಮ ಎಲ್ಲಿಲ್ಲದ ಒಂದು ಖುಷಿ, ಸಂತೋಷ. ಮತ್ತ ಅವ್ರ ಇನ್ನೊಂದು ಮತ್ತೆ ಏನಾದ್ರು ಅವರಲ್ಲಿ ವಿಶೇಷತೆ ಮಾತು ನಾ ಎಲ್ಲಾರ್ಗು ಬುದ್ಧಿ ಮಾತು ಹೇಳೀನಿ. ಇನ್ನ ಎಲ್ಲಾರ್ಗು ನನ್ನ ಕಾರ್ಯಕ್ರಮ ಬಗ್ಗೆ ಆನಂದ. ಇನ್ನು ಮದುವೆ ಆಗಿ ಹೋಗುವಾಗ ಹೆಣ್ಮಗಳಿಗೆ ಒಂದು ಬುದ್ಧಿ ಮಾತು ಹೇಳ್ಬೇಕು. ತಂಗಿ ನಿನ್ನ ಗಂಡನ ಮನೆಗೆ ಹೋಗಿ ಸುಖದಿಂದ ಬಾಳಮ್ಮ, ತಂಗಿ ನಿನ್ನ ಗಂಡನ ಮನೆಗೆ ಹೋಗಿ ಸುಖದಿಂದ ಬಾಳಮ್ಮ, ಇಲ್ಲಿ ಹತ್ತಿ ನೀದ್ದಂಗ ಈ ಮನೆ ನಿನ್ನ ಗೂಡಲ್ಲಮ್ಮ, ತಂಗಿ ನಿನ್ನ ಗಂಡನ ಮನೆಗೆ ಹೋಗಿ ಸುಖದಿಂದ ಬಾಳಮ್ಮ.
ಅಂದ್ರೆ ಹೊಸದಾಗಿ ಮದುವೆ ಆಗಿ ಗಂಡು ಮನೆಗೆ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮನೆಯವರು ಬುದ್ಧಿವಾದ ಹೇಳಿ ಕಳಿಸ್ತಾ ಇರ್ತಾರಲ್ಲ, ಹೌದು ಆ ಒಂದು ನೀತಿಯ ಪಾಠದಿಂದ ಹಾಡಿನ ಮುಖಾಂತರ ನೀವು ಹೌದು ತೋರಿಸ್ತೀರಿ. ಹೌದು. ಒಳ್ಳೆ 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 ಒಂದು ನಿಮ್ದು ಇನ್ನೊಂದು ಏನಾಯ್ತು ಅಂದ್ರೆ ನಿಮ್ಮ ಜಾನಪದ ಒಂದು ಗೀತೆಗಳಲ್ಲಿ ಯಾವ್ದೋ ಅಶ್ಲೀಲತೆ ಅನ್ನೋದು ನಾವು ಇಷ್ಟು ದೊಡ್ಡ ಮಗ ಆದ್ರೂ ಕೂಡ ನಾವು ಚಿಕ್ಕವರಿಂದಲೇ ನೀವು ಹಾಡುಗಳು ಕೇಳ್ತೀವ್ರಿ. ಹೌದು. ಯಾವ್ದು ಅಶ್ಲೀಲತೆ ಅನ್ನೋದು ಕೂಡ ರಾತ್ರಿ ನಾನಿನ್ನ ಭೇಟಿಗೆ ಬರ್ತೇನೆ ಬಾಗಿಲು ತೆರೆದು ಕೊಡ್ಬೇಕು ಅನ್ನೋದು ಆದ್ರೂ ಕೂಡ ಅದು ಅಷ್ಟೊಂದೇನು ಅಂತ ಹಾ, ನಾನು ನಿನಗೆ ಏನೇನು ತರ್ತು ನಾನು ಅಂತ ಒಂದು ಸನ್ನಿವೇಶ ಅದು. ಹಾ. ಪ್ರೇಮದಿಂದ ತಿನ್ನಕ ಆಹಾರ ಇದು ಅದು ಬರಂಗ ಗಿಡಂಗ ಎಲ್ಲ ಅದಾಗ ಐತಿ. ಅದ ಮೊದಲ ಅಷ್ಟೇ ಗರಂ ಐತಿ ಅದು, ಆಮೇಲೆ ಎಲ್ಲಾ ನರಮ್ ಐತಿ ಹಾಡು. ಒಳ್ಳೆ ಹಾಡುಗಳು ಇದು ಮಾಡಿದೆ. ಆಮೇಲೆ ಈ ಜಗದಾಗ ನಡೆದ ನನಗೊಂದು ಅವಾಗ 35 ವರ್ಷದಿಂದ ಒಂದು ಫೋನ್ ಬಂತು ಬೆಂಗಳೂರಿನಿಂದ. ನೀವು ಇದು ಮಾಡಬೇಕು, 4-5 ಹಾಡ ಮಾಡ್ಕೊಂಡು ಬೆಂಗಳೂರಿಗೆ ಬೇಗ ಬರ್ಬೇಕು ಲಘು ಅಂತೇಳಿ. ಹ್ಯಾಂಗ ಅರ್ಜೆಂಟ್ ಮಾಡ್ಕೋಬೇಕಂತೇಳಿ ನಾನೊಂದು ಸುಜುಕಿ ಗಾಡಿ ಮೇಲೆ ನನ್ನ 2 ಮಕ್ಕಳನ್ನ ಕೊಂಡಿಸ್ಕೊಂಡೆ ಊರು ಹೊರಗೆ ಮಾಲಿಂಗೂಡ ಕೆನಾಲ್ ಐತೆ ಒಂದು ಮೊದಲ ದಾರಿಗೆ. ಆ ಕೆನಾಲ್ ಕಡೆ ಹೋಗೋತ್ನಾಗ ಅಲ್ಲಿ ಗಿಡ ಬಡ್ಡಾಗ ಒಂದು ಗಂಡ ಹೆಣ್ಣ ಕೂಡಿ ಮಾತಾಡ್ತಿದ್ರು. ಮಾತಾಡೋದ್ನಾಗ ನೋಡಿ ನಾನು ಸಟ್ ಮಾಡ್ಕೊಂಡು ಇಲ್ಲಿ ಹಿಂಗೈತೇನೆ ಅಂತ, ಇಲ್ಲಿ ಹಿಂಗೈತೆ ಅಂತ ಗೊತ್ತಾತ. ಹಂಗ ಬಂದ ಹುಡುಗರಿಗೆ ಒಂದ್ ಸ್ವಲ್ಪ ಚಾದ ಗಡಿಯಾಗಿ ಏನೋ ಕೊಂಡಿಸ್ಬೇಕಂತ ಹಾದ್ನಿ. ಅಲ್ಲಿ ಪರ್ಸಂಗದ ಗೆಂಡೈತಿ ಹಾಡು ಹತ್ತು ಏರ ಇರಿ ಎಂಬುದಾಗ ಅದಕ್ಕೆ ಸಟ್ ಮಾಡಿ ಒಂದು ಹಾಡ ಮಾಡಿದ್ನಿ. ಕಿನಾಲ್ ನೀರು ಬಂದಾಗ ಹೋಗುತ್ತಾರೆ ಒಗಿಲಾಕ ಹುಡುಗ್ಯಾರು, ಮೊನ್ನೆ ಬಂದ ಹುಡುಗ್ಯಾರು ಅವರು ಹಿಂದ್ ಹುಡುಗರು ಹೋಗುತ್ತಾರು, ಮಜಾ ಮಾಡ್ತಾರು ಇವರು ಸಂಜಿತನವ ಜ್ಞಾನವನಗಸ್ತಾರು, ಮತ್ತ ಮನಿ ಮಂದಿ ಕಣ್ಣಾಗ ಮಣ್ಣು ಒಗಿತಾರು. ಇದು ಅದಕ್ಕೆ ಸೆಟ್ ಮಾಡಿಬಿಟ್ಟೆ ಅದಕ್ಕೆ. ಒಳ್ಳೆ ಗೀತೆ, ಸುಮಧುರವಾದ. ಇದು ಸೂಪರ್ ಹಿಟ್ ಆಯ್ತು ನಂದು. ಇದು ಹಾಡು ಸೂಪರ್ ಹಿಟ್ ಆಯ್ತು. ಇದು ಮೊದಲು ಗರಂ ಐತಿ, ಆಮೇಲೆ ಇವ್ದು ಯಾಕೆ ಕೆಟ್ಟ ಅನ್ನೋದು ಮುಂದೆ ತಗೊಂಡೇನೆ ನಾನು. ಅದಕ್ಕೆ ನಿಜಾಮುಲ್ಲಾ ಖಾನ್ ಸಾಂಗ್ ಯಾರ ಲಾಸ್ಟ್ ಮಠ ನೋಡ್ತಾರೆ, ಲಾಸ್ಟ್ ಮಠ ಕೇಳ್ತಾರೆ. ಶಿತ್ತಾಗ್ಬಾರ್ದು ಲಾಸ್ಟ್ ಗಿರ್ತೈತೆ ಒಂದು ಓದ್ತಾರೆ. ಯಾಕಂದ್ರೆ ಬುದ್ಧಿ ಮಾತಿಟ್ಟ ನಾನು ಮುಗಿಸಿತ್ತು. ಬುದ್ಧಿ ಮಾತ ಇದ ಕುಡಿತ ಹಾಡೇ ಇರ್ತೈತಂತೆ. ಮೊದಲು ಸ್ಟಾರ್ಟಿಂಗ್ ಏನೋ ಸ್ವಲ್ಪ ಏನೋ ಎಂತದೇನೋ ಹಾಡಿದ್ದೆ, ಇನ್ ಮುಂದೆ ಆದ್ರೂ ಕೂಡ ಒಂದು ಒಳ್ಳೆ ಸಂಗೀತದ ಒಂದು ಇದು ಇರ್ತದೆ ತಮ್ದು. ಸಂಗೀತ ಹೆಚ್ಚು ಕೂಡಿರ್ತೈತಿ ನಿಮ್ಮ ಹಾಡಿಗೆ. ಮತ್ತೆ ಈಗಲೂ ಒಂದು ಮತ್ತೆ ಇನ್ನೊಂದು ಆ ಒಂದು ಇದನ್ನ ಟ್ಯೂನ್ ಬೇರೆ ಟ್ಯೂನ್ ಕದ್ದು ನೀವು ಮಾಡೋದಲ್ಲ, ಈಗಲವ್ರು ಮಾಡ್ತಾರೆ. ಈ ಬೇರೆ ಸಿನಿಮಾ ಶೈಲಿ ಒಳಗ ಆ ಸಿನಿಮಾ ಶೈಲಿ ಒಳಗ ಧ್ವನಿಗಳು ಕದ್ದು ಅಥವಾ ಟ್ಯೂನ್ ಕದ್ದು ಅದನ್ನ ಏನ್ ಮಾಡ್ತಾರ, ಆ ಟ್ಯೂನದಲ್ಲಿ ತಾವೊಂದು ಹಾಡು ರಚನೆ ಮಾಡ್ಕೊಂಡು ಹಾಡ್ತಾರೆ. ಅದ್ ನೀವು ಆ ರೀತಿಯಾಗಿ ಕದ್ದು ಮಾಡೋದು ಏನ್ ಮಾಡುದಿಲ್ಲ, ನೀವು ಸ್ವ ಇಚ್ಛೆಯಿಂದ ಗೀತ ರಚನೆ ಮಾಡೋದು. ಒಳ್ಳೆ ರೀತಿಯಿಂದ ನೀವೇ ಹಾಡೋದು, ನೀವೇ ರಚನೆ ಮಾಡ್ಕೊಂಡು ನೀವೇ ಟ್ಯೂನ್ ತಯಾರು ಮಾಡ್ಕೊಂಡು ನೀವು ಹಾಡಿ ಚಿರಪರಿಚಿರಾದಂತ ಒಬ್ಬ ಒಳ್ಳೆ ಒಂದು ಜಾನಪದ ಸಾಹಿತ್ಯ ಹಿರಿಯ ಕಲಾವಿದರು ತಾವು. ಆಮೇಲೆ ನಾವೊಂದು ಇನ್ನೊಂದು ಹಾಡ ಮಾಡಿದಾಗ ಕೆಲವು ಜನ ಹಿರಿಯರು ಕುಂತು ಕೇಳ್ತಿದ್ರು, ಅದು ಹಚ್ಚಪ್ಪ ನಿಜಾಮುಲ್ಲಾ ಖಾನ್ ಹಾಡ ಹಚ್ಚಪ್ಪ ಮತ್ತೆ 10-20 ಹಿರಿಯರು ಕೂಡಿ ಅದು ಹಾಡ ಪೂರ್ತಿ ಕೇಳ್ತಿದ್ರು. ಅದು ಹಾಡ ಪೂರ್ತಿ ನನ್ನ ವಯಸ್ಸೊಳಗೆ ಎಷ್ಟು ಶಕ್ತಿ ಐತಿ ಆ ಹಾಡನ್ನ ನಾ ಉಪಯೋಗ ಮಾಡೀನಿ. ನೀವು ಕೇಳಬೇಕು ಸರ್. ಏನ ಕಾಲ ಎಂತ ಕಾಲ ಭಾರಿ ಕರ್ಗಾಲ, ಏನ ಕಾಲ ಎಂತ ಕಾಲ ಭಾರಿ ಕರ್ಗಾಲ, ನಂಬುವಂತ ಉಳಿಲಿಲ್ಲ ಈ ಕಾಲ, ಏನ ಕಾಲ ಎಂತ ಕಾಲ ಭಾರಿ ಕರ್ಗಾಲ. इस बाजू कंट्रोलर के पीछे कंट्रोलर के पीछे ಒಳ್ಳೆ ಒಂದು ಗೀತೆಗಳನ್ನು ಹಾಡ್ತಾರೆ. ನಮಗೂ ಒಂದು ಮೈ ನರಕ ಬರ್ತದೆ ಆ ರೀತಿಯಾಗಿ ಒಂದು ಸಂಗೀತ कंट्रोलर के पीछे आया है. ಹಾಡಿ ನೋಡಿ ಕೇಳಿದ್ರೆ ತಾವು ದಯವಿಟ್ಟು ಈ ಒಂದು ನಿಜಾಮುಲ್ಲಾ ಖಾನ್ ಅವರ ಒಂದು ಸಂಗೀತದ ಬಗ್ಗೆ ಹೆಚ್ಚು ತಮಗೆ ಇಷ್ಟ ಆಗಿದೆ, ಅವ್ರ ಬಗ್ಗೆ ಏನಾದ್ರು ತಮಗೆ ಇದಿರ್ತಂದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಾವು ಏನೋ ತಿಳಿಸಿ. ಮತ್ತು ನಮ್ಮ ಚಾನಲ್ ಶಂಕರ್ ಹೆಜ್ಜೆ ಅಂತ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ತಿಳ್ಕೊಳ್ತೀನಿ. ಈಗ ನಮ್ಮ ನಿಜಾಮುಲ್ಲಾ ಖಾನ್ ಅವ್ರು ಮತ್ತೆ ಏನಾದ್ರು ತಮ್ಮ ವಿಶೇಷತೆ ಇದ್ರೆ ನಾವು ಹೇಳ್ಬೇಕಂದ್ರೆ ಮತ್ತೆ ತಿಳ್ಕೊಳ್ತೀನಿ ಸರ್. ಅದು ಹೇಳೋದು ಭಾಳ ಇದೆ. ಅದು ಸುಮಾರು ಒಂದು 3-4 ದಿನ ಕುಂತು ಮುಗಿಯಂಗಿಲ್ಲ.
ಅಲ್ಲ ಏನಾದ್ರು ಮತ್ತೊಂದು ಏನಾದ್ರು ವಿಶೇಷ ಸಂದರ್ಭತೆ ಏನೂ ಇಲ್ಲ. ಜನಪದ ಕಲೆ ಒಳ್ಳೆ ಜನಪದ ಗೀತೆ ಕೇಳಿ. ಹಾ ಜನಪದ ಗೀತೆ ಒಳಗೆ ನೀತಿ ಇರಬೇಕು, ಬುದ್ಧಿ ಮಾತು ಇರಬೇಕು, ಹೆಣ್ಮಕ್ಳು ಕೇಳಬೇಕು, ಹಿರಿಯರು ಕೇಳಬೇಕು. ಹಾ ನಾಲ್ಕು ಜನ ನಗಿಬೇಕು, ನಗಿ ಜೊತೆಗೆ ಬುದ್ಧಿ ಬರಬೇಕು. ಅಂತ ಹಾಡ ಕೇಳಿರ್ತೇನೆ. ನಾನು ಸಭೆಗೆ ಕೈ ಮುಗಿದು ವಿನಂತಿ ಮಾಡ್ಕೊತೇನೆ. ಅಂತ ಹಾಡ ಕೇಳ್ತಾರೆ. ನನ್ನ ಜೀವನದಲ್ಲಿ ಅಂಥವ ಹಾಡ ಹಾಡೇನಿ. ನಿಮಗೆ ಗೊತ್ತಿದ್ದು ಮಾತದ. ಈಗ ನಿಜಾಮಲ್ಲಾ ಖಾನ್ 70 ವರ್ಷ ಈಗ ದಾಡಿಯಲ್ಲಿ ಬಿಟ್ಟೇನೆ ನಾನು. ಮೊದಲಿನ ಫೋಟೋ ನೋಡಿ ಹೆಂಗೆ ಅನ್ಬ್ಯಾಟ್ರಿ. ಆ ನಿಜಾಮಲ್ಲಾ ಖಾನ ಆವಾಗ ಹರೇತ್ ನಿಜಾಮಲ್ಲಾ ಖಾನ, ಈಗ ನಮಾಜಿ ನಿಜಾಮಲ್ಲಾ ಖಾನ್. ಆದ ಕಾರ್ಯಕ್ರಮ ಮಾಡ್ತೀನಿ. ಏನೋ ಇದು ಕರೀರಿ, ಅವಶ್ಯ ನಾನು ನಿಮ್ಮಲ್ಲಿ ಬಂದು ನಾನು ನಿಮ್ಮಲ್ಲಿ ಸೇವಾ ಮಾಡ್ತೀನಿ. ಆದ್ರೂ ಕೂಡ ತಮ್ಮ ವಯಸ್ಸಾದ್ರೂ ಕೂಡ ಧ್ವನಿಗೆ ಮಾತ್ರ ಅದಕ್ಕೇನು ಪರಮಾತ್ಮ ಏನೂ ಮಾಡಿಲ್ಲ. ಅಲ್ಲಾನು ಕೃಪೆ ಐತಿ. ಈಗ ಇಷ್ಟೆಲ್ಲ ಗಾನಗಳು ತಾವು ಹಾಡಿದ್ರಿ. ಈ ಒಂದು ಪ್ರೇಕ್ಷಕರ ಮುಂದ ನಮ್ಮ ಒಂದು ಚಾನೆಲ್ ಮುಂದ ತಾವು ಪ್ರೇಕ್ಷಕ ತಿಳಿಸಿದ್ದೀರಿ. ಆ ಪ್ರತಿಯೊಂದು ಹಾಡುಗಳಲ್ಲಿ ಯಾವುದೇ ಬೇಸರತೆ ಅನ್ನೋದಿಲ್ಲ, ಉತ್ತಮವಾಗಿ ಸುಲಭವಾಗಿ ಹಾಡಿ ನಮ್ಮನ್ನು ರಂಜಿಸಿದ್ದೀರಿ. ನಿಮಗೂ ತುಂಬ ಹೃದಯದ ಧನ್ಯವಾದಗಳು. ನಾವಿದ್ದಲ್ಲಿ ಬಂದಂತ ನಾವು ನಿಮ್ಮನ್ನು ಭೇಟಿಯಾಗಿ ನಿಮ್ಮ ಒಂದು ಕಲೆಯನ್ನು ನಾವೆಲ್ಲ ನಮ್ಮ ಅಭಿಮಾನಿಗಳಿಗೆ ಮುಟ್ಟಿಸಿದ್ದೇವೆ. ಇದೇ ರೀತಿಯಾಗಿ ದೇವರು ನಿಮ್ಮನ್ನು ಗಟ್ಟಿಯಾಗಿ ಇನ್ನೂ 100 ವರ್ಷ ಬದುಕುವ ಶಕ್ತಿ ಆ ದೇವರು ನಿಮ್ಮನ್ನು ಕರುಣಿಸಲಿ ಅಂತೇಳಿ ನಾ ಮತ್ತೊಮ್ಮೆ ಕೈ ಮುಗಿದು ಬೇಡಿಕೊಳ್ತೇನೆ ಸರ್. ನನ್ನ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡಿ ನೋಡೋದು ತಾವು ಅಂತ ಹೇಳಿ ಅಭಿಮಾನಿಗಳಿಗೆ ನನ್ನ ಕಲೆಯನ್ನ ನಿಮ್ಮ ಕಲೆಯನ್ನು ಹೇಳಿ. ನಮ್ಮ ಕಲೆ ಏನ್ ನಿಮ್ದು? ಶಂಕರ್ ಎನ್ಜೆ. ಶಂಕರ್ ಎನ್.ಜೆ. ಇವರೊಂದು ಚಾನೆಲ್ ಮಾಡಿದ್ದಾರೆ. ನನ್ನ ಏನು ಕಾರ್ಯಕ್ರಮ ನೋಡ್ಬೇಕಾದ್ರೆ ಈ ಚಾನೆಲ್ಗೆ ನೀವು ಇದು ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈ ಕಾರ್ಯಕ್ರಮ ನೋಡ್ರಿ. ಅದ್ರಾಗ ನಾ ಬರ್ತೀನಿ. ಇದು ಅಲ್ಲ, ಮತ್ತೆ ಮುಂದೆ ಬರೋಣ, ಮತ್ತೆ ಬೇರೆ ಕಾರ್ಯಕ್ರಮ ತಗೋ. ಆಯ್ತು.